ಸರ್ ನಮಸ್ತೆ. ಒಂದು ಜಾಗತಿಕ ಮಟ್ಟದಲ್ಲಿ ಸದ್ದಾಗುವಂಥ ಒಂದು ಕಾರ್ಯಕ್ರಮ ಫಿಲ್ಮ್ ಫೆಸ್ಟಿವಲು ಅಂತಾರಾಷ್ಟ್ರೀಯ ಮಟ್ಟದ್ದು ಬೆಂಗಳೂರದು. ಸೊ ಈ ಒಂದು ಕಾರ್ಯಕ್ರಮ ಈಗ ನೆಗೆಟಿವ್ ಆಗಿ ಸಾಕಷ್ಟು ಸದ್ದಾಗ್ತಿದೆ, ಕಲಾವಿದರು ಕರೆದಿಲ್ಲ ಅಥವಾ ವ್ಯವಸ್ಥೆ ಸರಿಯಿಲ್ಲ ಅನ್ನೋವಂಥದ್ದು. ನೀವು ನೋಡಿದಂತೆ ಫಿಲ್ಮ್ ಫೆಸ್ಟಿವಲ್ ಈ ಥರದ್ದೆಲ್ಲ ಕೊರತೆಗಳು ಕಾಣಿಸ್ತಾ ಇದೆಯಾ ಅಂತ? ನನಗೆ ಹತ್ತಿರದಿಂದ ನಾನು ನೋಡಿಲ್ಲ, ಜಸ್ಟ್ ಮಾಧ್ಯಮದಿಂದ ಏನು ಗೊತ್ತಾಗ್ತಾ ಇದೆ, ಮಾಧ್ಯಮದಲ್ಲಿ ಏನು ಸುದ್ದಿ ಬರ್ತಾ ಇದೆ ಅದನ್ನು ಮಾತ್ರನೇ ನಾನು ಕಿವಿಗೆ ಬಿದ್ದಿರೋದು. ನನಗೆ ಕೇಳಿದಾಗ ಏನು ಅನಿಸುತ್ತೆ ಅಂತಂದರೆ, ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಸರ್ ಮಾತಾಡಿದ್ದು ವೇದಿಕೆ ಮತ್ತು ಬಳಸಿದ್ದ ಪದಗಳಿದ್ದಾವಲ್ಲ, ಅದು ಆಗಬಾರ್ದಾಗಿತ್ತು. ಫಸ್ಟ್ ರಿಯಾಕ್ಷನ್ ಇದು ಆಗಬಾರ್ದಾಗಿತ್ತು ಅನ್ನೋದು ಫಸ್ಟ್ ರಿಯಾಕ್ಷನ್. ಯಾಕೆ ಅದು ಬಳಸಿದ್ರು ಅನ್ನೋದು ಅದಕ್ಕೆ ಹಲವಾರು ರೀತಿಯಂಥ ಘಟ್ಟಗಳಿದ್ದಾವೆ. ಇದು ಆಗ್ತಾ ಇರಲಿಲ್ಲ ಯಾವಾಗ? ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾಗ, ಡಾಕ್ಟರ್ ವಿಷ್ಣುವರ್ಧನ್ ಅವರಿದ್ದಾಗ, ಡಾಕ್ಟರ್ ಅಂಬರೀಷ್ ಅವರಿದ್ದಾಗ, ಇವರಿದ್ದಾಗ ಈ ಥರ ಪದಬಳಕೆ ಯಾರೂ ಮಾಡ್ತಾ ಇರಲಿಲ್ಲ. ಅಂದರೆ ಇವಾಗ ಪದಬಳಕೆ ಆಗ್ತಾಯಿದೆ ಅಂದರೆ ಯಾಕೆ ಆಗ್ತಾಯಿದೆ? ಮೊದಲು ನಮಗೆ ನಾಯಕರಿಲ್ಲ ಕನ್ನಡ ಇಂಡಸ್ಟ್ರಿನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋಂಥ ಆ ಥರದ್ದು ಒಬ್ಬ ನಾಯಕ ನಮ್ಮಲ್ಲಿ ಇದ್ದಿದ್ರೆ ಈ ಥರದ್ದು ಪದಬಳಕೆಗಳು ಕನ್ನಡ ಇಂಡಸ್ಟ್ರಿ ಮೇಲೆ ಆಗ್ತಾ ಇರಲಿಲ್ಲ. ಕನ್ನಡ ಇಂಡಸ್ಟ್ರಿಲಿ ನಾನಿದ್ದು ಈ ಥರ ಪದಬಳಕೆ ನಮ್ಮ ಇಂಡಸ್ಟ್ರಿಗೆ ಆದಾಗ ನಮಗೂ ಹರ್ಟ್ ಆಗುತ್ತೆ ಅಲ್ವಾ? ಈ ಥರ ದೊಡ್ಡ ಸಭೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಲು, ಈ ಥರದ್ದು ವಿಷಯ ಬಂದಾಗ ಈ ಥರದ್ದು ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾವು ಒಬ್ಬರ ಹತ್ರ ಹೇಳಿಸ್ಕೊಂಡಿವಲ್ಲ ಅನ್ನೋ ನೋವು ಅಂತೂ ಡೆಫಿನೆಟ್ ಆಗಿದೆ. ನಾನು ಸರ್, ಈಗ ಎಲ್ಲರ ಬಾಯಿನಲ್ಲೂ ಸಾಮಾನ್ಯವಾಗಿ ಬರ್ತಿರೋಂಥ ಒಂದು ಮಾತು ನಾಯಕರಿಲ್ಲ ಇಂಡಸ್ಟ್ರಿಯಲ್ಲಿ ಅಂತ. ಸರ್, ನಾಯಕರು ಅಂತ ಬಂದಾಗ ಯಾರು ಒಬ್ಬರನ್ನ ಹುಡ್ಕೊಂಡು ನಾವೇ ಇದು ಮಾಡಬೇಕು. ಆ್ಯಕ್ಚುಲಾಗಿ ಇವರು ಸರಿಯಾದ ವ್ಯಕ್ತಿ ಈ ಸ್ಥಾನಕ್ಕೆ ಅಂತ. ಆ ಲೆಕ್ಕಾಚಾರಲ್ಲಿ ನೋಡಿ, ಇಂಡಸ್ಟ್ರಿಯಲ್ಲಿ ನೀವು ನೋಡುವಂಥ ನಾಯಕತ್ವದ ಗುಣ ಇರುವಂಥ ಯಾರು ನಟರಿದ್ದಾರೆ ಅಥವಾ ಡೈರೆಕ್ಟರ್ ಇದ್ದಾರೆ, ಯಾರು ಮಾಡಬಹುದು ಅಂತ? ಇವಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸತಿ ಕೆಲವೊಬ್ಬರು ನಾಯಕರು ಆಗಬೇಕು ಅಂತ ಬಂದಾಗ ಆ ನಾಯಕನಿಗೆ ಗುಣಗಳನ್ನು ನಾವು ಮೆಚ್ಚಿ ಅವನನ್ನು ನಾಯಕನ ಮಾಡಿರ್ತೀವಲ್ವ, ಅವನು ತಗೊಳ್ಳೋ ಡಿಸಿಷನ್ಗಳಿಗೆ, ಅವನು ಹೇಳುವಂಥ ರೀತಿಗಳಿಗೆ ಕೆಳಗಡೆ ಇರೋರೆಲ್ಲ ನಡ್ಕೋಬೇಕು. ನಡ್ಕೊಂಡಾಗ ನಾವು ಅವನಿಗೆ ಬೆಲೆ ಕೊಟ್ಟಾಗ, ಅವನು ತಗೊಳ್ಳೋ ಡಿಸಿಷನ್ಗೆ ನಾವೆಲ್ಲ ಸರಿ ಅಂತ ಅಂದಾಗ ಆವಾಗ ಒಬ್ಬ ನಾಯಕ ಹುಡ್ತಾನೆ. ಆ ಥರ ಒಬ್ಬ ನಾಯಕ ಮುಂದೆ ಬಂದಾಗ ನಾವು ಆ ಥರದ್ದು ನಡ್ಸ್ಕೊಂಡಿಲ್ವೇನೋ ಮೋಸ್ಟ್ಲಿ, ಅದರಿಂದ ಅವರು ಹಿಂದೆ ಸರಿದಿದ್ದಾರೆ. ನಿಮ್ಮ ಪ್ರಕಾರ ಹಾಗಾದ್ರೆ ಯಾರು ಇರ್ಬೋದು ಅಂತ ಆ ಥರದೊಂದು ನಾಯಕತ್ವದ ಗುಣ ಇರೋ ನೀವು ನೋಡಿದಾಗೆ? ಇವಾಗ ನೋಡಿ, ನನ್ನ ಪ್ರಕಾರ ನಾನು ತುಂಬ ದಿವಸದಿಂದ ಕೇಳ್ಪಟ್ಟಿದ್ದೀನಿ, ರವಿಚಂದ್ರನ್ ಸರು ತುಂಬ ಸತಿ ಅವರು ಚೇಂಬರ್ ಹಿಂಗಿರಬೇಕು, ಕನ್ನಡ ಇಂಡಸ್ಟ್ರಿ ಹಿಂಗಿರಬೇಕು, ಈ ಥರದ್ದು ಬ್ಲೂ ಪ್ರಿಂಟ್ ಸಮೇತ ಅವರು ಮಾಡಿಕೊಂಡು ತುಂಬ ಸತಿ ಆಗಿದ್ದಾವೆ. ಆವಾಗ ಅವ್ರನ್ನ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಅವರು ಹೇಳಿದ್ದಂಥ ಐಡಿಯಾಗಳಿಗೆ ನಾವು ಸರಿಯಾಗಿ ಅವ್ರಿಗೆ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅವರು ಮೋಸ್ಟ್ಲಿ ಮುಂದೆ ಬರಲಿಲ್ಲ. ನಾನು ಕೇಳ್ಪಟ್ಟಿರೋದು ಇದು, ನಾನು ಕಣ್ಣಾರೆ ನೋಡಿರೋಲ್ಲ, ನಾನು ಕೇಳ್ಪಟ್ಟಿರೋದು. ಅವ್ರ ಬಾಯಿಂದನೂ ಕೆಲವು ಕೇಳ್ಪಟ್ಟಿದ್ದೀನಿ ಮತ್ತು ಕೆಲವ್ರ ಬಾಯಿಂದನೂ ಕೇಳ್ಪಟ್ಟಿದ್ದೀನಿ. ಅವರು ಅದನ್ನು ಮಾಡಬೇಕು, ಶಿಸ್ತು ಮಾಡಬೇಕು ಕನ್ನಡ ಇಂಡಸ್ಟ್ರಿನ ಅಂತ ಅವ್ರು ಟ್ರೈ ಮಾಡಿದಾಗ ನಾವು ಮೋಸ್ಟ್ಲಿ ಅವ್ರು ಹೇಳಿದ್ದಕ್ಕೆ ಇದಕ್ಕೆ ಅವತ್ತಿಗೆ ಕಾಲಘಟ್ಟದಲ್ಲಿ ಅದನ್ನು ನಡ್ಕೊಂಡಿಲ್ಲ, ಅದರಿಂದ ಅವ್ರು ಹಿಂದೆ ಸರಿದಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ಈಗ ಮತ್ತೊಂದು ಆರೋಪ ಬರ್ತಿರೋದು ಸಾಧು ಕೋಕಿಲ ಅವರು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ. ಅದನ್ನು ಒಪ್ತೀರಾ ನೀವು ಅಂತ ಅಂದ್ಬಿಟ್ಟು ಒಬ್ಬರನ್ನ ಬೆಟ್ ಮಾಡಿ ಹೇಳ್ತಿರೋವಂಥದ್ದು? ನಾನು ಇವಾಗ ಏನು ನಾಯಕರಿದ್ದಾರೆ ಅಂದರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರೇನಿದ್ದಾರೆ, ನಾನು ಪ್ರೆಸೆಂಟ್ ಇರೋರ ಬಗ್ಗೆ ಮತ್ತು ಪರ್ಸ್ನಲ್ಲಾಗಿ ಸಾಧು ಕೋಕಿಲ ಅವ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿ ಸತಿ ನಾವು ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂತಂದರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಪಕ್ಷಕ್ಕೆ ಹತ್ತಿರದಲ್ಲಿರುವಂಥವ್ರನ್ನ ಕರ್ಕೊಂಬಂದು ನೀವು ಆ ಜಾಗದಲ್ಲಿ ಕೂಡಿಸ್ತೀರ. ಆ ಜಾಗದಲ್ಲಿ ಕೂಡಿಸುವಂಥ ವ್ಯಕ್ತಿಗೆ ಎಷ್ಟು ನಾಲೆಜ್ ಇದೆ, ಎಷ್ಟು ತಿಳುವಳಿಕೆ ಇದೆ, ಅವರು ರಿಸರ್ಚ್ ಏನು, ಅವರು ಹೋರಾಟ ಏನು, ಅವರು ಮಾಡ್ಕೊಂಬಂದಿರೋ ಸಿನಿಮಾಗಳು ಏನು ಅನ್ನೋದೆಲ್ಲ ಪರಿಗಣನೆಗೆ ತೊಗೋಬೇಕು. ಇದೇ ನಾಗಾಭರಣ ಸರು ಆ ಚೇರಲ್ಲಿ ಕೂತ್ಕೊಂಡಾಗ ಕನ್ನಡ ಅಕಾಡೆಮಿ ಎಷ್ಟು ಚೆನ್ನಾಗಿ ಕೆಲಸಗಳನ್ನು ಮಾಡ್ತು, ಎಷ್ಟು ಹೊಸ ಈವೆಂಟ್ಗಳನ್ನು ಮಾಡ್ತು ಅಲ್ವಾ? ನಾವು ಕಣ್ಣಾರೆ ನೋಡಿದ್ದೀವಿ ಅಲ್ವಾ? ಆ ಥರ ಎಕ್ಸಾಂಪಲ್ ಕೊಡ್ತೀನಿ ಅಂತಲ್ಲ, ಆ ಥರ ನಮಗೆ ಒಬ್ಬ ಒಂದೊಂದು ಸ್ಥಾನದಲ್ಲಿ ಕೂತ್ಕೊಳ್ತಾರೆ ಅಂತಂದರೆ, ನೀವು ಫಸ್ಟು ನಿಮ್ಮ ಪಕ್ಷಕ್ಕೆ ಯಾರು ಹತ್ತಿರದಲ್ಲಿದ್ದಾರೆ, ನಿಮ್ಮ ಪಕ್ಷದ ಪರವಾಗಿ ಯಾರಿದ್ದಾರೆ ಅಂಥವ್ರನ್ನ ಕರ್ಕೊಂಡ್ಬಂದು ಫಸ್ಟ್ ಕೂಡಿಸ್ಕೊಂಡು ಮತ್ತೆ ನೀವೇ ಬೆಟ್ನ ಇಂಡಸ್ಟ್ರಿಗೆ ತೋರಿಸ್ತೀರ. ಇದು ರಾಂಗ್ ಅಂತ ಹೇಳ್ತಾರೋದು, ಇದು ರಾಂಗ್ ಅಂತ ಹೇಳ್ತಾರೋದು. ಥ್ಯಾಂಕ್ ಯು. ಎಸ್, ಇದಿಷ್ಟು ಗುರುದೇಶ್ ಪಾಂಡೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.